ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇದೊಂದು ಚಿಕ್ಕ ವ್ಲಾಗ್ ಆಯಿತಾ. ಅಂದರೆ ಕೆಲವು ದಿನಗಳಿಂದ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ತೆಕ್ಕೊಂಡಿದ್ದೆ, ಅದನ್ನೆಲ್ಲದನ್ನು ಒಟ್ಟಿಗೆ ಮಾಡಿ ಒಂದು ವ್ಲಾಗನ್ನು ಮಾಡಿ ಹಾಕ್ತಾ ಇದ್ದೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಹಾಗೂ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಆಯಿತಾ. ನನಗೆ ನಿನ್ನೆ ಅಂದರೆ ಸ್ಯಾಟರ್ಡೇ ಸಂಡೇ 2 ದಿನ ತುಂಬ ಕೇಕ್ ಆರ್ಡರ್ಸ್ ಇತ್ತು. ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಬಂದದ್ರಿಂದ ಮತ್ತು ನಾನು ಅಂದರೆ ನನಗೆ ಎಲ್ಲರೂ ಕೂಡ ಬೇಕಾದವರು ಅಂದರೆ ತುಂಬ ಹತ್ತಿರದಿಂದ ಪರಿಚಯ ಇರೋವರೇ ಆರ್ಡರ್ಸನ್ನು ಕೊಟ್ಟಾಗ ನನಗೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಸಹ ಆಗೋದಿಲ್ಲ. ಹಾಗಾಗಿ ನಾನು ಎಲ್ಲದನ್ನು ಆ್ಯಕ್ಸೆಪ್ಟ್ ಮಾಡಿಕೊಂಡಿದ್ದೆ. ಲಿಟ್ರಲಿ ನನ್ನ ಫ್ರಿಡ್ಜ್ ಫುಲ್ಲಾಗಿ ಹೋಗಿತ್ತು, ಎಲ್ಲಿ ಕೂಡ ಇಡಲಿಕ್ಕೆ ಜಾಗ ಇರಲಿಲ್ಲ, ಅಷ್ಟೊಂದು ಆರ್ಡರ್ಸ್ ಇತ್ತು. ಒಂದು ನಿಯರ್ಲಿ 15 kgs ಆ ರೀತಿ ಆರ್ಡರ್ ಸೇಮ್ ಒಂದೇ ದಿನ ಬಂದಂಥದ್ದು ಸಂಡೇಗೆ. ಹಾಗೆ ಅದೆಲ್ಲದನ್ನು ನಾನು ರೆಡಿ ಮಾಡಿ ಆರ್ಡರ್ಸ್ ಪ್ಯಾಕ್ ಮಾಡಿ ಕಸ್ಟಮರ್ಸ್ ಬಂದಿದ್ದರು. ಹಸ್ಬೆಂಡ್ ಇರಲಿಲ್ಲ 2 ದಿನ, ಅವರು ಮೈಸೂರು ಅವರಿಗೆ ಸ್ಯಾಟರ್ಡೇ ಸಂಡೇ 2 ದಿನ ಸ್ಟಾಲ್ ಹಾಕಲಿಕ್ಕಿತ್ತು, ಹಾಗೆ ಅಲ್ಲಿ ಹೋಗಿದ್ದರು. ಹಾಗೆ ಕಸ್ಟಮರ್ಸ್ ಮನೆಗೆ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದರು, ನಮಗೆ ನಿಮ್ಮದೇ ಕೇಕ್ ಬೇಕು ಅಂತ. ಹಾಗಾಗಿ ನಾನು ಮಾಡಿದ್ದೆ, ಅವರೆಲ್ಲರೂ ಬಂದು ಕೂಡ ಪಿಕ್ ಮಾಡಿ ಮನೆಯಿಂದ ತಗೊಂಡು ಹೋದರು. ಹಾಗೆ ನಾನಿಲ್ಲಿ ಇವತ್ತು ಸಂಜೆಗೆ ಇರುವಂಥ ಒಂದು ವೆಡ್ಡಿಂಗ್ ಕೇಕಿನ ಒಂದು ಸ್ಟ್ಯಾಕಿಂಗ್ ಏನಿದೆ ಅದು ಮತ್ತು ಉಳಿದ ಡೆಕೋರೇಷನ್ಸ್ ಅಂಥದ್ದನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ ಆಯಿತಾ. ಇದೆಲ್ಲ ತುಂಬ ಬೋರಿಂಗ್ ಅನ್ನಿಸ್ತದೆ, ಹಾಗಾಗಿ ನಾನು ಯಾವುದನ್ನು ಕೂಡ ಡಿಟೇಲ್ಡಾಗಿ ತೋರಿಸ್ತಾ ಇಲ್ಲ. ವೆಡ್ಡಿಂಗ್ ಕೇಕ್ ಅಂತ ಹೇಳುವಂಥದ್ದು ಇದರ ಹಿಂದೆ ನಮಗೆ ತುಂಬ ಕೆಲಸ ಇರ್ತದೆ, ತುಂಬ ಅಂದರೆ ತುಂಬ ಕೆಲಸ. ಈ ರೀತಿ 2 ಸ್ಟೆಪ್ 3 ಸ್ಟೆಪ್ ಎಲ್ಲ ಇರುವಾಗ ತುಂಬ ಕೆಲಸ, ಅದು ಕರೆಕ್ಟಾಗಿ ಸೆಟ್ ಆಗಬೇಕು. ಮತ್ತು ಇನ್ನೊಂದು ಟೆನ್ಷನ್ ಆದದ್ದೇನು ಅಂತ ಹೇಳಿದರೆ, ನಿನ್ನೆ ನೈಟ್ ನಮಗೆ ಕರೆಂಟೇ ಇರಲಿಲ್ಲ. ಸ್ಯಾಟರ್ಡೇ ನೈಟ್ ಹೋದ ಕರೆಂಟ್ ಸಂಡೇ ಮಾರ್ನಿಂಗ್ ಬಂದಂಥದ್ದು. ಏನು ರೀಸನ್ ಅಂತಲೇ ಗೊತ್ತಿಲ್ಲ, ಗಾಳಿ ಮಳೆ ಎಲ್ಲ ಏನು ಕೂಡ ಇರಲಿಲ್ಲ. ಸಡನ್ನಾಗಿ ಹೋದ ಕರೆಂಟ್ ಬರಲೇ ಇಲ್ಲ. ನಮ್ಮದು ಬೆಳಿಗ್ಗೆ ಆಗುವಾಗ ಇನ್ವರ್ಟರ್ ಕೂಡ ಖಾಲಿಯಾಗಿತ್ತು. ಹಾಗೆ ಮನೆಯಲ್ಲಿ ನಾನು ಮಾವ ಮಕ್ಕಳು ಮಾತ್ರ ಇದ್ದಂಥದ್ದು, ಆದರೂ ಕೂಡ ಇನ್ವರ್ಟರ್ ಖಾಲಿಯಾಗಿತ್ತು. ಹಾಗೆ ನನಗೆ ಫುಲ್ ಟೆನ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಸಂಜೆವರೆಗಿರೋ ಕೇಕನ್ನು ಹೇಗೇನು ಮೇಂಟೈನ್ ಮಾಡೋದು ಅಂತ ಹೇಳಿ. ಬಟ್ ನಾನು ಫ್ರಿಡ್ಜ್ ಸ್ವಲ್ಪ ಒಳ್ಳೆದಿರೋದ್ರಿಂದ ಒಂದು 8 hours ತನಕ ಆ ಒಂದು ಟೆಂಪ್ರೇಚರ್ ರಿಟೈನ್ಡ್ ಆಗಿರ್ತದೆ. ಹಾಗೆ ಇದು ನನ್ನ ಫ್ರೆಂಡ್ ನನಗೆ ಕೊಟ್ಟಂಥ ಆರ್ಡರು, ಫ್ರೆಂಡಿದು ಅಣ್ಣನ ಮದುವೆಗೆ ಕೊಟ್ಟಂಥ ಆರ್ಡರ್. ಹಾಗಾಗಿ ನಾನು ಅವರಿಗೆ ಸ್ವಲ್ಪ ರೆಡ್ ಥೀಮಲ್ಲಿ ಬೇಕಿತ್ತು, ಅಂದರೆ ರೆಡ್ ಹಾರ್ಟಲ್ಲಿ ಬೇಕಿತ್ತು. ಬಟ್ ಕಲರ್ ತುಂಬ ಟೂ ಮಚ್ ಅಂತ ಹೇಳಿ ಅನ್ನಿಸ್ತದೆ ಅಂತ ಹೇಳಿ ನಾನು ಅವ್ರಿಗೆ ಮೊದಲೇ ಹೇಳಿದ್ದೆ ಹೇಗೆ ಮಾಡ್ತೇನೆ ಅಂತ ಹೇಳಿ. ಹೇಗೆ ಒಳ್ಳೆಯದಾಗಿ ಕಾಣ್ತದೆ ಹಾಗೆ ಮಾಡಲಿಕ್ಕೆ ಹೇಳಿದ್ರು. ಹಾಗೆ ನಾನು ಇಲ್ಲಿ ಲೇಸ್ ವರ್ಕನ್ನು ಕೊಡ್ತಾ ಇದ್ದೇನೆ. ಈ ಲೇಸ್ ಸ್ವಲ್ಪ ಕಾಸ್ಟ್ಲಿ ಆಯಿತಾ, ನಮಗೆ ಇದು ಅಂದರೆ ಲೇಸ್ ಇದು ರೆಡಿಮೇಡ್ ಆದರೂ ಕೂಡ ಕಾಸ್ಟ್ ಸ್ವಲ್ಪ ಜಾಸ್ತಿ, ಆದರೆ ಒಳ್ಳೆ ಲುಕ್ ಕೊಡ್ತದೆ ಕೇಕಿಗೆ. ಹಾಗೆ ನಾನಿಲ್ಲಿ ವೈಟ್ ಮತ್ತು ರೆಡ್ಡಿನ ಕಾಂಬಿನೇಷನಲ್ಲಿ ಸ್ವಲ್ಪ ಫ್ಲವರ್ಸನ್ನೆಲ್ಲ ಕೊಟ್ಟು, ಆರ್ಟಿಫಿಷಿಯಲ್ ಫ್ಲವರ್ಸ್ ಮತ್ತು ಗೋಲ್ಡನ್ ಸ್ವಲ್ಪ ಹೈಲೈಟ್ ಮಾಡಲಿಕ್ಕೆ ಅಂತ ಹೇಳಿ ಗೋಲ್ಡನ್ ಲೀವ್ಸ್ ಎಲ್ಲ ಕೊಟ್ಟು, ಲಾಸ್ಟಿಗೆ ಗೋಲ್ಡನ್ ಶುಗರ್ ಬಾಲ್ಸನ್ನು ಹಾಕಿ ಕೋಟ್ ಮಾಡಿ ಟಾಪರನ್ನು ಇಟ್ಟಿದ್ದೇನೆ. ಇದು ಅಂದರೆ ದೂರದಿಂದ ನೋಡಲಿಕ್ಕೆ ಗೊತ್ತಾಗೋದಿಲ್ಲ ಹೇಗಿತ್ತು ಅಂತ ಹೇಳಿ, ಬಟ್ ಹತ್ತಿರದಿಂದ ನೋಡುವಾಗ ತುಂಬ ಚೆನ್ನಾಗಿತ್ತು, ಎಲಿಗೆಂಟಾಗಿ ಕಾಣ್ತಾ ಇತ್ತು. ಆದರೆ ತುಂಬ ಅಂದರೆ ಕಲರ್ಫುಲ್ ಅಂತ ಹೇಳಿ ಕೂಡ ಅನ್ನಿಸ್ತಾ ಇದೆ ನನಗೆ. ಹೇಗೆ ಅಂದರೆ ಈ ರೀತಿ ಕೇಕ್ಸ್ ಎಲ್ಲ ಇರುವಾಗ ನಮಗೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಅವರ ಇಡೀ ಫಂಕ್ಷನ್, ಆ ಒಂದು ಕೇಕ್ನ ಒಂದು ಎಕ್ಸ್ಪೆಕ್ಟೇಷನ್ ಅದೆಲ್ಲದೂ ಇರ್ತದಲ್ವ. ಮೇಯ್ನ್ ವೆಡ್ಡಿಂಗಲ್ಲಿ ಎಲ್ಲ ಕೇಕ್ ಅಂಥದ್ದೆಲ್ಲ ಮೇಯ್ನ್ ಫಂಕ್ಷನ್ಸಲ್ಲಿ. ಹಾಗೆ ಅದೇನಾದರೂ ಆಗಿಬಿಟ್ರೆ ಅಂತ ಹೇಳಿ ತುಂಬ ಹೆದರಿಕೆ ಇರ್ತದೆ. ಈ ಕೇಕ್ ಮತ್ತು ಬೆಳ್ತಂಗಡಿ CVC ಹಾಲಿಗೆ ತಗೊಂಡೋಗ್ಲಿಕ್ಕಿದ್ದಂಥದ್ದು. ಹಾಗಾಗಿ ನಾನು ಒಳ್ಳೆ ಚೆಂದ ಮಾಡಿ ಸೆಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇಲ್ಲಿ ನಾನು ನಿಮಗೆ ಡಿಸೈನೋದ ಪಾಸ್ತಾವನ್ನು ಹೇಗೆ ಕುಕ್ ಮಾಡ್ಕೊಳ್ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೇನೆ. ಇದರ ತುಂಬ ರೆಸಿಪೀಸ್ ನಾನು ಆಲ್ರೆಡಿ ಹಾಕಿದ್ದೇನೆ. ಇವತ್ತು ನಾನಿಲ್ಲಿ 1-1.5 ಕಪ್ಪಷ್ಟು ನೀರಿಗೆ ಡಿಸೈನೋರವರ ಡ್ಯೂರಮ್-ವೀಟ್ ಪಾಸ್ತಾವನ್ನು ಯೂಸ್ ಮಾಡ್ಕೊಂಡಿದ್ದೇನೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್ ಏನೂ ಕೂಡ ಇರೋದಿಲ್ಲ. ಹಾಗೆ ಇದು 100% ವೆಜಿಟೇರಿಯನ್ ಪಾಸ್ತಾ, ಯಾವುದೇ ಕೊಲೆಸ್ಟ್ರಾಲ್, ಟ್ರಾನ್ಸ್ಫ್ಯಾಟ್ ಕೂಡ ಇರೋದಿಲ್ಲ. ಹಾಗಾಗಿ ಇದು ದೊಡ್ಡವರಿಗೆ, ಮಕ್ಕಳಿಗೆ ಎಲ್ಲರಿಗೂ ಕೂಡ ಯೂಸ್ ಮಾಡ್ಕೊಳ್ಬೋದು, ವೀಟಿಂದ ಮಾಡಿರೋದ್ರಿಂದ. ಇದನ್ನು ಯೂಸ್ ಮಾಡಿಕೊಂಡು ನಾನೊಂದು ವೈಟ್ ಸಾಸ್ ಪಾಸ್ತಾದ ರೆಸಿಪಿ ಆಲ್ರೆಡಿ ನಾನು ರೆಸಿಪಿ ಡೀಟೇಲ್ಡ್ ಆಗಿರೋದನ್ನು ಹಾಕಿರ್ತೇನೆ. ಈ ರೆಸಿಪಿ ಹಾಗೂ ಹಲವಾರು ರೆಸಿಪಿಗಳನ್ನು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಅಲ್ಲಿಂದ ಚೆಕ್ ಮಾಡ್ಕೊಳ್ಬೋದು. ಹಾಗೆ ಪಾಸ್ತಾ ಬೈ ಮಾಡಲಿಕ್ಕಿದ್ರೆ ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡಿ ಆಯಿತಾ. ಇವತ್ತು ಮಗುವಿಗೆ ಫಸ್ಟ್ ಟೈಮ್ ನಾನು ರವೆ ಉಂಟಲ್ಲ, ರವೆ ಮತ್ತು ಒಂದು ಡೇಟ್ ಅಂದರೆ ಇದು ಖರ್ಜೂರ, ರವೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಮಿಕ್ಸಿಯಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಮಿಕ್ಸಿಯಲ್ಲಿ ಅದನ್ನು ಗ್ರೈಂಡ್ ಮಾಡಿಕೊಂಡೆ. ಯಾಕೆಂದರೆ ರವೆದು ಟೆಕ್ಸ್ಚರ್ ಇನ್ನೂ ಕೂಡ ಅವನಿಗೆ ಇಂಟ್ರೊಡ್ಯೂಸ್ ಮಾಡಲಿಲ್ಲ, ಹಾಗೆ ತಿನ್ನಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಆ ರೀತಿ ಗ್ರೈಂಡ್ ಮಾಡಿ ಅದನ್ನು ಕುಕ್ ಮಾಡಿ ಕೊಟ್ಟದ್ದು. ಆದರೆ ಅವನಿಗೆ ಇಷ್ಟನೇ ಇಲ್ಲ. ಈಗ ಫಸ್ಟ್ ಒಂದು ಫ್ಯೂ ಡೇಸ್ ಮಾತ್ರ ತಿಂದಂಥದ್ದು, ನಾನು ಆಲ್ರೆಡಿ ಹೇಳಿದ್ದೆ. ಆ ನಂತರ ಎಂತ ಕೊಟ್ಟರೆ ಸಹ ತಿಂತಾ ಇಲ್ಲ, ಖಾಲಿ ನೀರಿಷ್ಟ ಮತ್ತು ಅನ್ನದ ಗಂಜಿ ಉಂಟಲ್ಲ ಅದು ತುಂಬ ಇಷ್ಟ. ಅದು ಎರಡೇ ಇಷ್ಟಪಟ್ಟು ತಿನ್ನುವಂಥದ್ದು, ಮತ್ತು ಯಾವುದು ಇಷ್ಟ ಇಲ್ಲ ಅವನಿಗೆ. ಫ್ರೂಟ್ಸ್ ಸಹ ಇಷ್ಟ ಇಲ್ಲ, ವೆಜಿಟೇಬಲ್ ಇಷ್ಟ ಇಲ್ಲ, ಎಂಥದ್ದು ಇಷ್ಟ ಇಲ್ಲ. ನೀರು ಕೊಟ್ಟರೆ ಎಷ್ಟು ಬೇಕಾದರೂ ಕುಡಿತಾನೆ.
ಹಾಗೆ ನಾನು ಫೋರ್ಸ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಅವನಿಗೆ, ಅವನು ಎಷ್ಟು ತಿಂತಾನೆ ಅಷ್ಟು ಮಾತ್ರ. ಮಕ್ಕಳು ಈಗ ನೋಡಿ ಹೇಗೆ ನೋಡಿ ಕಲಿಯೋದಂತ ಹೇಳಿ, ನಾನು ಅವನಿಗೆ ಬಾಯ್ ಅಂತ ಹೇಳುವಾಗ ಅವನು ನನ್ನ ಕೈ ನೋಡ್ತಾನೆ, ನನ್ನ ಮುಖ ಸಹ ನೋಡ್ತಾನೆ. ಅಂದರೆ ಇದು ಯೂಶ್ವಲಿ ಮಾಡುವಂಥ ಒಂದು ಸೈನ್, ಅಂದರೆ ಈ ರೀತಿ ಮಾಡಿದರೆ ಏನೋ ಇದೆ ಅಂತ ಹೇಳಿ ಅವರಿಗೆ ತಲೆಗೆ ಹೋಗ್ತದೆ ಕಾಣ್ತದೆ. ಆದರೆ ಅವರಿಗೆ ಮಾಡಲಿಕ್ಕೆ ಗೊತ್ತಿಲ್ಲ. ಹಾಗೆ ನಾನು ಅವನಿಗೆ ಜಸ್ಟ್ ಬಾಯ್ ಮಾಡಿಸ್ತಾ ಇದ್ದೆ. ಮಧ್ಯಾಹ್ನ ಆಯಿತಾ, ರವೆ ಕೊಟ್ಟರೆ ಇಡೀ ಮೈಗೆಲ್ಲ, ನಮ್ಮದು ಮೈಗೂ ಅವರ ಮೈಗೂ ಕೂಡ ರವೆ ಆಗ್ತದೆ. ಇದು ಸ್ವಲ್ಪ ದಿನ ಹಿಂದೆ ತೆಗೆದಂಥ ಕ್ಲಿಪ್ಪಿಂಗ್. ನಾನು ಮೊನ್ನೆ ವಿಡಿಯೋ ಹಾಕಿದ್ದೆ ಅಲ್ವ, ನಾನು ಹಾಸ್ಪಿಟಲ್ಗೆ ಅಂದರೆ ದೀಪಕ್ ರೈ ಡಾಕ್ಟರ್ ಹತ್ರ ಹೋಗಿದ್ದೆ ಅಂತ ಹೇಳಿ. ಆ ದಿನ ನಾವು ಮಂಗಳೂರಿಗೆ ಹೋದಾಗ ಅಲ್ಲಿಂದ ಸಿಯೋನಿಗೆ ಸೈಕಲನ್ನು ತಗೊಂಡು ಬಂದಿದ್ವಿ. ಅವನ ಹತ್ರ ಸೈಕಲ್ ಇತ್ತು ಆಲ್ರೆಡಿ, ಚಿಕ್ಕ ಇರುವಾಗ ಗಿಫ್ಟ್ ತಂದಂಥದ್ದು, 3-3.5 ವರ್ಷ ಇರುವಾಗೇನೋ ತಂದದ್ದು. ಆದರೆ ಅದರದ್ದು ಪೆಡಲ್ ಕೂಡ ಕಟ್ಟಾಗಿತ್ತು, ಮತ್ತು ಅದರ ಸೈಡ್ ವೀಲ್ಸ್ ಎಲ್ಲ ಉಂಟಲ್ಲ, ಬ್ಯಾಲೆನ್ಸ್ ಆಗುವಂಥ ವೀಲ್, ಅದು ಕೂಡ ಹೋಗಿತ್ತು. ಹಾಗೆ ಇವತ್ತು ಅವನಿಗೆ ಸೈಕಲ್ ಬಿಡಬೇಕಂತ ತುಂಬ ಆಸೆ. ಅಂದರೆ ನಮ್ಮದು ಟಿ ವಿ 2 ವಾರ ಆಗ್ತಾ ಬಂತು, 2 ವಾರದಿಂದ ಟಿ ವಿ ಕೂಡ ಇಲ್ಲ ಮಕ್ಕಳಿಗೆ. ಮೇಲೆ ಶೀಟ್ ಹಾಕಿರೋದ್ರಿಂದ ಸಿಗ್ನಲ್ ಸಿಗೋದಿಲ್ಲ ಟಿ ವಿಗೆ, ಹಾಗೆ ಟಿ ವಿ ಕೂಡ ಇಲ್ಲ. ಹಾಗೆ ಅವನಿಗೆ ತುಂಬ ಬೋರ್ ಆಗ್ತಾಯಿತ್ತು. ಇದನ್ನು ನಾವು 16ಗೆ ಒಂದು ಬರ್ಡೇ ಅಲ್ವಾ, ಏಪ್ರಿಲ್ 16ಗೆ, ಆ ದಿನ ಸರ್ಪ್ರೈಸ್ ಕೊಡುವ ಅಂತ ಹೇಳಿ ತಂದಿಟ್ಟಂಥದ್ದು. ಮೇಲೆ ಇಲ್ಲಿ ಸ್ಟೋರೇಜಲ್ಲಿ ಇಟ್ಟಿದ್ವಿ ಮೇಲೆ. ಆದರೆ ಬೋರ್ ಆಗ್ತಾ ಉಂಟು ಅವನಿಗೆ, ಏನು ಮಾಡಲಿಕ್ಕಿಲ್ಲ. ಎಷ್ಟು ಅಂತ ಮೊಬೈಲ್ ಕೊಡೋದಲ್ವ, ಹಾಗೆ ಸ್ವಲ್ಪ ಹೊತ್ತು ಆಡಲಿ ಅಂತ ಹೇಳಿ ಈಗ ಇನ್ನೇನಿದ್ರು ಸರ್ಪ್ರೈಸ್ ಬ್ರೇಕ್ ಮಾಡುವ, ನಾಳ್ದು ಕೊಟ್ಟರೆ ಸಹ ಏನು, ಇವತ್ತು ಕೊಟ್ಟರೆ ಸಹ ಏನಂತ ಹೇಳಿ ಇವತ್ತೇ ಕೊಡುವ ಅಂತ ಡಿಸೈಡ್ ಮಾಡಿ, ಈಗ ಹಸ್ಬೆಂಡ್ ಕೆಳಗೆ ತೆಗೆಯುವಾಗ ಗಾಳಿ ಇರಲಿಲ್ಲ ಅದರಲ್ಲಿ, ಹಾಗೆ ಗಾಳಿಯನ್ನು ಹಾಕ್ತಾ ಇದ್ದಾರೆ. ಇದು ಅವನಿಗೆ ಅವನ 6th ಬರ್ಡೇಗೆ ಅಂತ ಹೇಳಿ ನಾವು ತಂದು, ಬರ್ಡೇಗೆ ಅಂತಲ್ಲ, ಅವನಿಗೆ ಅಗತ್ಯ ಇತ್ತು ಹಾಗಾಗಿ ತಂದದ್ದು. ಅದು ಅವನಿಗೆ ಅಂದರೆ ಬ್ಯಾಲೆನ್ಸ್ ವೀಲ್ ಇಲ್ಲದೆ, ಸೈಡ್ 2 ಚಿಕ್ಕ ವೀಲ್ಸ್ ಇಲ್ಲದೆ ಅವನಿಗೆ ಹೀಗೆ ಬ್ಯಾಲೆನ್ಸ್ ಮಾಡಿ ಬಿಡಲಿಕ್ಕೆ ಗೊತ್ತಿಲ್ಲ. ಹಾಗಾಗಿ ಅವನು ಹೆದರ್ತಾನೆ, ಅವನು ಬಿದ್ದಿದ್ದರಿಂದ. ಹಾಗೆ ಅವನಿಗೆ ಒಂದು ಸೈಕಲ್ ಇದು ಅಗತ್ಯ ಇತ್ತು ಸ್ವಲ್ಪ, ಮತ್ತು ಈಗ ಹೈಟ್ ಕೂಡ ಆಗಿದ್ದಾನೆ ಅಲ್ಲ, ಹಾಗೆ ಅಂತ ಹೇಳಿ ಅಪ್ಗ್ರೇಡ್ ಮಾಡಿ ದೊಡ್ಡ ಸೈಕಲನ್ನು ತಂದಂಥದ್ದು. ಚಿಕ್ಕ ಸೈಕಲ್ ಇನ್ನು ಡೇಲನಿಗೆ ಆಗ್ತದೆ ಅಲ್ವಾ, ಹಾಗೆ ಇದು ಸರ್ಪ್ರೈಸ್ ಇನ್ನೂ ಕೂಡ ಅವನಿಗೆ ಗೊತ್ತಿಲ್ಲ. ಅವನ ಹತ್ರ ನಾವು ಅಂದರೆ ಒಂದು ಹಳೆ ಸೈಕಲಿಗೆ ಒಂದು ಬೋಲ್ಟ್ ಬೇಕಿತ್ತು, ಒಂದು ಸೈಡಿದು ವೀಲ್ಸ್ ಉಂಟು, ಅದರ ಬೋಲ್ಟ್ ಇಲ್ಲ. ಹಾಗೆ ಬೋಲ್ಟನ್ನು ಹುಡುಕ್ಲಿಕ್ಕೆ ಅಂತ ಹೇಳಿ ಎಲ್ಲ ಕಡೆ, ಅಂದರೆ ಅದರ ನಟ್ಟಿರ್ತದಲ್ಲ, ಅದು ಹುಡುಕ್ಲಿಕ್ಕೆ ಅಂತೇಳಿ ಎಲ್ಲ ಕಡೆ ತಿರುಗಾಡ್ತಾ ಇದ್ವಿ, ಎಲ್ಲಿ ಕೂಡ ಸಿಗಲಿಲ್ಲ. ಹಳೆ ಮನೆಯಲ್ಲಿ ಆದರೆ ಎಲ್ಲ ಸ್ಪೇರ್ ಪಾರ್ಟ್ಸ್ ಅದು ಇದು ಎಲ್ಲದು ಶೆಡ್ಡಲ್ಲಿ ಇರ್ತಿತ್ತು, ಇಲ್ಲಿ ಬೇರೆ ಏನು ಇಲ್ಲಲ್ಲ ಎಕ್ಸ್ಟ್ರಾ, ಹಾಗಾಗಿ ಸಿಗಲಿಲ್ಲ. ಹಾಗೆ ಹಸ್ಬೆಂಡ್ ಹೇಳ್ತಿದ್ರು, ಅದು ಆ ಸೈಜ್ ಇದು ಸಿಕ್ಕಿದರೆ ತಂದು ಸರಿ ಮಾಡಿ ಕೊಡ್ತೇನೆ ಅಂತ ಹೇಳಿ. ಅವನು ಈಗಲೂ ಅಂದ್ಕೊಳ್ತಾ ಇದ್ದು ನಾವು ಒಳಗೆ ಬಂದು ಹುಡುಕ್ತಾ ಇರುವಂಥದ್ದು ಅವನ ಹಳೆ ಸೈಕಲಿಗೊಂದು ನಟ್ಟೇನು ಬೇಕು ಅದನ್ನು ಹುಡುಕ್ತಾ ಇರುವಂಥದ್ದು ಅಂತ ಹೇಳಿ. ಅವನಿಗೆ ಸ್ವಲ್ಪ ಕೂಡ ಐಡಿಯಾ ಇಲ್ಲ, ಅವನಿಗೆ ಸೈಕಲ್ ತಂದಿದ್ದಾರೆ ಅಂತ ಎಂತ ಸಹ ಗೊತ್ತಿಲ್ಲ. ಹಾಗೆ ಅವನನ್ನು ನಾವು ಹೊರಗಡೆನೆ ಬಿಟ್ಟು, ನಾನು ಮತ್ತು ಹಸ್ಬೆಂಡ್ ಅದನ್ನು ಕೆಳಗೆ ಇಳಿಸಿ ಗಾಳಿ ಹಾಕ್ತಾಯಿದ್ರು. ಅವನು ಈಗಲೂ ಕೂಡ ಚಿಕ್ಕ ಸೈಕಲ್ ಹಿಂದೆನೇ ಕೂತ್ಕೊಂಡು ಅದನ್ನು ಹೇಗಾದರೂ ಮಾಡಿ ರಿಪೇರಿ ಮಾಡಿ ಕೊಡಿ ಡ್ಯಾಡಿ ಅಂತ ಹೇಳಿ ಕೇಳ್ತಾ ಇದ್ದ. ಹಾಗೆ ಹಸ್ಬೆಂಡ್ ನಾನು ನಟ್ಟಿದ್ರೆ ಚೆಕ್ ಮಾಡ್ತೇನೆ ಅಂತ ಹೇಳಿ ಒಳಗೆ ಬಂದವರು. ಹಾಗೆ ಇನ್ನು ಸರ್ಪ್ರೈಸ್ ಕೊಡುವಂತ ನಾನೀಗ ಬೇಗ ಬಂದು ಮಗುವನ್ನು ಸ್ನಾನ ಮಾಡಿಸಿದ್ದಕ್ಕೆ ಈಗ ಬೇಗ ಬಂದು ಲೈಟೆಲ್ಲ ತೆಗೆದು ನಾನು ರೆಡಿ ಆಗ್ತಾ ಇದ್ದೇನೆ ಮೊಬೈಲ್ ಹಿಡ್ಕೊಂಡು. ಅಂದರೆ ಅವನ ರಿಯಾಕ್ಷನನ್ನು ಕ್ಯಾಪ್ಚರ್ ಮಾಡಲಿಕ್ಕೆ. ನೀವು ಸಹ ನೋಡಿ ಅವನಿಗೆ ಸರ್ಪ್ರೈಸ್ ಕೊಟ್ಟಾಗ ಅವನ ರಿಯಾಕ್ಷನ್ ಹೇಗಿತ್ತು ಅಂತ ಹೇಳಿ. ನಾನಿಲ್ಲಿ ಮಾವನ ರೂಮಲ್ಲಿ ಬಂದು ಹಿಂದೆ ಕೂತ್ಕೊಂಡಿದ್ದೇನೆ. ಇದು ಮಾವನ ರೂಮಲ್ಲಿ ಇಟ್ಟಂಥದ್ದು. ಮತ್ತು ಹಸ್ಬೆಂಡ್ ಹೊರಗೆ ಹೋಗಿ ಹೇಳಿದರು, ಮಾವನ ಬೆಡ್ ಮೇಲೆ, ಅಂದರೆ ಮಾವನ ಬೆಡ್ರೂಮಲ್ಲಿ ಬೆಡ್ ಮೇಲೆ ನಟ್ಟಿಟ್ಟಿದ್ದೇವೆ, ಅಲ್ಲಿಂದ ತಗೊಂಡು ಬಾ, ರಿಪೇರಿ ಮಾಡಿ ಕೊಡ್ತೇನೆ, ಹಳೆ ಸೈಕಲ್ ಅಂತ ಹೇಳಿ. ಹಾಗೆ ಇವಾಗ ಅವನನ್ನು ಇಲ್ಲಿಗೆ ರೂಮಿಗೆ ಕರ್ಕೊಂಡು ಬರುವಂಥದ್ದು. ಪ್ರತಿ ವರ್ಷ ನಾವು ಗಿಫ್ಟ್ ಕೊಡುವಂಥದ್ದು, ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು, ಇದೆಲ್ಲ ಏನು ಕೂಡ ಮಾಡೋದಿಲ್ಲ ಆಯಿತಾ. ಈ ಸಲ ಅವನಿಗೆ ಇದೊಂದು ಅಗತ್ಯ ಇತ್ತಲ್ಲ, ಹಾಗಾಗಿ ಮಕ್ಕಳಿಗೊಂದು ಆಸೆ ಇರ್ತದಲ್ಲ ಅಂತ ಹೇಳಿ ಮಾತ್ರ ತೆಗೆದುಕೊಟ್ಟಂಥದ್ದು. कौन ऐड लेते हैं? सियाना की न्यू साइकिल है डैडा ने. You like it? Yes, I like it. How do I sit it? Like this. Yay! How to go? Mako bais rung lai. Happy चलोगे? Are you happy? ना काही जाईना, पडा ना तो.
ಅವನಿಗೆ ಮಾತ್ರ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕೆಂದರೆ ಸೈಕಲ್ಗೆ ನಟ್ಟು ಬೋಲ್ಟ್ ಹುಡುಕಿ ಹೋದವನಿಗೆ ಹೊಸ ಸೈಕಲ್ ಸಿಕ್ತಲ್ಲ ಅಂತ ಹೇಳಿ ತುಂಬ ಖುಷಿ. ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ ಅಂತ ಇಲ್ಲ. ಮಮ್ಮಿ ಥ್ಯಾಂಕ್ ಯು, ಡಾಡಾ ಥ್ಯಾಂಕ್ ಯು ಅಂತ ಹೇಳಿ ಹೇಳ್ತಾನೆ ಇದ್ದ. ಇದು ಚಿಕ್ಕದಕ್ಕೆ ಗೊತ್ತೇ ಇಲ್ಲ ಇವನಿಗೆ ಸಹ ಅದು ಸೈಕಲ್ ಇದು ಬೆಲ್ ಆಗುವಾಗ ಇವನಿಗೆ ಸಹ ಸರ್ಪ್ರೈಸು ಚಿಕ್ಕವನಿಗೆ. ಅವನದೆಲ್ಲಿದೆ ಅಂತ ಹೇಳಿ ಹುಡುಕ್ತಾ ಇದ್ದ. ಅದನ್ನು ನೋಡಿದ ಕೂಡಲೇ ಅವನಿಗೆ ಶುರುವಾಯಿತು ನನಗೆ ಇಲ್ಲ ಅಲ್ಲ ಅಂತ ಹೇಳಿ. ಅವನಿಗೆ ತರಲಿಲ್ಲ, ಎಂತ ತಂದರೂ ನಾವು 2 ತರ್ತೇವೆ, ಬಟ್ ಇದೆಲ್ಲ ಅವನಿಗೆ ಅಗತ್ಯ ಕೂಡ ಇಲ್ಲ. ಮತ್ತು ಇವತ್ತಿಬ್ಬರು ಇದಕ್ಕೋಸ್ಕರ ಹೊಡೆದಾಡಿದರೆ ನಾಳೆ ಬೆಳಿಗ್ಗೆ ಆಗುವಾಗ ಅದರದ್ದು ಆಸೆನೂ ಇರೋದಿಲ್ಲ, ನೆನಪು ಇರೋದಿಲ್ಲ ಅಂಥ ಮಕ್ಕಳು. ಹಾಗಾಗಿ ಅವನಿಗೆ ಏನು ಸಹ ತರಲಿಲ್ಲ ಚಿಕ್ಕವನಿಗೆ. ಅವನ ಟೈಮ್ ಬರುವಾಗ ಅವನಿಗೆ ಸಹ ಕೊಡುವಂಥದ್ದು. ಹಸ್ಬೆಂಡ್ ಹೇಳ್ತಿದ್ದ ನಿನಗೆ ಈ ಸೈಕಲ್ ಕೂತ್ಕೊ ಅಂತ ಹೇಳಿ. ನಮ್ಮ ಸಿಯೋನ್ ತುಂಬ ಜಾಗ್ರತೆ ಮಾಡೋ ಮನುಷ್ಯ ಆದದ್ರಿಂದ ಅವನ ಹತ್ರ ಆ ಸೈಕಲ್ ಈಗಲೂ ಉಂಟು. ಅದಕ್ಕೊಂದು 3.5-4 ವರ್ಷನೇ ಆಗ್ತಾ ಬಂತ ಅಂತ ಹೇಳಿ ಆ ಸೈಕಲಿಗೆ. ಹಾಗಾಗಿ ಅವನು ತುಂಬ ಜಾಗ್ರತೆ ಮನುಷ್ಯ ಆದದ್ರಿಂದ ಇವನಿಗೆ ಅಷ್ಟಾದರೂ ಉಂಟು. ಬೇರೆ ಮಕ್ಕಳಾಗಿದ್ದರೆ ಅದರದ್ದು ಒಂದೇ ಒಂದು ಪಾರ್ಟ್ಸ್ ಕೂಡ ಉಳಿತಾ ಇರಲಿಲ್ಲ. ಆದರೆ ಇವನು ಸ್ವಲ್ಪ ಜಾಗ್ರತೆ ಮಾಡಿ ಇಟ್ಟದ್ರಿಂದ ಡೇಲನಿಗೆ ಅದಕ್ಕೆ ಇವಾಗ ಆ್ಯಕ್ಚುಲಿ ಅದನ್ನು ಹಸ್ಬೆಂಡ್ ರಿಪೇರಿಗೆ ಕೊಟ್ಟಿದ್ದಾರೆ. ಅಲ್ಲಿ ಅದನ್ನು ರಿಪೇರಿ ಮಾಡಿ ತಂದರೆ ಆಯಿತು. ಅದಕ್ಕೆ ವೀಲ್ಸ್ ಎಲ್ಲ ಹಾಕಿದರೆ ಸ್ವಲ್ಪ ದೊಡ್ಡವನಾಗುವಾಗ ಡೇಲನಿಗೆ ಸಹ ಅದನ್ನು ಸೈಕಲ್ನ ಬಿಡಲಿಕ್ಕೆ ಆಗ್ತದೆ. ಹಾಗೆ ಇವನು ಹೆದ್ರಿ ಆದರೂ ಕೂಡ ಮತ್ತು ಫಾಸ್ಟ್ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ. ತುಂಬ ಟೈಮ್ನ ನಂತರ ಅವನು ಸೈಕಲನ್ನು ಪೆಡಲ್ ಮಾಡುವಂಥದ್ದು. ನನಗೆ ಪೆಡಲ್ ಮಾಡಲಿಕ್ಕೆ ಕಲಿಸಲಿಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ ಇಲ್ಲ. ಹಳೆ ಮನೆಯ ಒಂದು ಅಂಗಳದಲ್ಲಿ ಮೊದಲು ಅವನಿಗೆ ಅದರಲ್ಲಿ ರೌಂಡ್ ಆಗಿ ಪೆಡಲ್ ಮಾಡಲಿಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಸ್ವಲ್ಪ ಮುಂದೆ ಹಿಂದೆ ಮಾಡ್ತೇವೆ ಅಲ್ವ ನಾವು, ಒಂದು ಕಾಲು ಹಿಂದೆ ಮಾಡೋದು, ಇನ್ನೊಂದು ಕಾಲು ಮುಂದೆ ಮಾಡೋದು, ಹಾಗೆ ಮಾಡಿ ಪೆಡಲ್ ಮಾಡ್ತಾ ಇದ್ದಂಥದ್ದು. ಹಾಗೆ ನಾನು ಡೇಲನಿಗೆ ಪ್ರೆಗ್ನೆಂಟ್ ಇರುವ ಟೈಮಲ್ಲಿ ಅವನಿಗೆ ಸೈಕಲನ್ನು ಹೀಗೆ ರೌಂಡಾಗಿ ಮಾಡಬೇಕು ಅಂತ ಹೇಳಿ ನಂದು ಸೊಂಟ ಹೋಗಿತ್ತು ಅವನಿಗೆ ಕಲಿಸೋಷ್ಟರಲ್ಲಿ. ಮತ್ತು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ. ಒಮ್ಮೆ ಕಲಿತ ನಂತರ ಅವನಿಗೆ ಈಸಿ ಅಂತ ಫೀಲ್ ಆಗ್ತಾಯಿತ್ತು. ಇನ್ನೂ ಕೂಡ ಅದು ಬ್ಯಾಲೆನ್ಸಿಂಗ್ ವೀಲನ್ನು ತೆಗೆದು ಬಿಡಲಿಕ್ಕೆ ಅವನಿಗೆ ಹೆದರಿಕೆ. ಯಾಕೆಂದರೆ ಒಮ್ಮೆ ಅವನು ತುಂಬ ಜೋರಾಗಿ ಬಿದ್ದಿದ್ದ ನಮ್ಮ ಅಂಗಳದಲ್ಲಿ, ಅಲ್ಲಿ ಹಳೆ ಮನೆ ಹತ್ತಿರ. ಹಾಗಾಗಿ ಅವನಿಗೆ ತುಂಬ ಹೆದರಿಕೆ ಕೂತ್ಕೊಂಡಿತ್ತು. ಹಾಗಾಗಿ ಅವನು ಸೈಕಲ್ ಮುಟ್ಲಿಕ್ಕೇ ಹೋಗೋದಿಲ್ಲ. ಹಾಗೆ ನಮ್ಮ ಡೇಲನಿಗೆ ದುಃಖ ಸಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಒಂದು ಪಿಲ್ಲೋ ತಂದು, ಒಂದು ರ್ಯಾಬಿಟ್ಟಿದು ಡಾಲ್ ಉಂಟು ಅದನ್ನು ತಂದು ಅದರ ಮೇಲೆ ಕೂತ್ಕೊಳ್ಳಿಸಿ ಸಿಯೋನ್ ಹೇಳ್ತಾ ಇದ್ದ. ಅವನಿಗೆ ಅವನ ವೆಯ್ಟನ್ನು ಅವನಿಗೆ ಬೇರ್ ಮಾಡಿ ಪೆಡಲ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ನಾನೇ ಸ್ವಲ್ಪ ದುಡಿ ಕೊಟ್ಟಂಥದ್ದು. 2 kg ಅಷ್ಟು ಡಿಫ್ರೆನ್ಸ್ ಇರುವಂಥದ್ದು ಅವರಿಗೆ. ಹಾಗಾಗಿ ಅವನಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅವನನ್ನು ಕ್ಯಾರಿ ಮಾಡಲಿಕ್ಕೆ. ಹಾಗೆ ಅವನು ಹೇಗೋ ಸ್ವಲ್ಪ ಹೊತ್ತು ಖುಷಿಯಲ್ಲಿ ಕೂತ್ಕೊಂಡಿದ್ದ, ಸಮಾಧಾನ ಆಯಿತು. ಮತ್ತು ಇಳಿಸಿದ ನಂತರ ಪುನಃ ಅದೇ ಆಯಿತಾ. ಆದರೆ ಇವಾಗ ಸೈಕಲ್ ಕೊಟ್ಟು ತುಂಬ ದಿನ ಆಯಿತು. ಆದರೆ ಈಗ ಇಬ್ಬರಿಗೂ ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸೈಕಲ್ ಮೇಲೆ. ದೊಡ್ಡವರಾದಮೇಲೆ ಕೂಡ ಅಣ್ಣ ತಮ್ಮ ಹೀಗೆ ಆಟಾಡಿದರೆ ಒಳ್ಳೆಯದಿತ್ತು. ಇಷ್ಟೇ ಇವತ್ತಿನ ಸಿಂಪಲ್ ವ್ಲಾಗ್ ಆಯಿತಾ. ಈ ವ್ಲಾಗ್ ನಿಮಗೆ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.